ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿಯ ಲೋಕಸಮರವನ್ನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಆಲ್ರೆಡಿ ಶಸ್ತ್ರಾಭ್ಯಾಸವನ್ನ ಮಾಡ್ತಾ ಇದೆ. ಪ್ರಬಲ ಅಭ್ಯರ್ಥಿಗಳ ಕೊರತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ. ರಾಜ್ಯದಲ್ಲಿ ಹೆಚ್ಚಿನ ಸೀಟ್ ಗೆಲ್ಲೋದಕ್ಕೆ ಹೈಕಮಾಂಡ್ ಆಲ್ರೆಡಿ ತಯಾರಿಯನ್ನ ಶುರು ಮಾಡಿ ಆಗಿದೆ. ಇನ್ನು ಹೆಚ್ಚು ದಿನ ಇಲ್ಲ. 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ಗೆ ಕಾಡ್ತಾ ಇದೆ. ಈಗಾಗಲೇ ಸರ್ವೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಆರಂಭಿಸಿದೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ಅನ್ನುವ ಲೆಕ್ಕಾಚಾರದ ಸರ್ವೆಯನ್ನು ಆಲ್ರೆಡಿ ಹೈಕಮಾಂಡ್ ಆರಂಭಿಸಿದೆ. ಗೆಲ್ಲುವ ಕುದುರೆಗಳಿಲ್ಲದೆ ಚಿಂತೆಗೆ ಬಿದ್ದಿದೆ ಕಾಂಗ್ರೆಸ್. ಆ ನಿಟ್ಟಿನಲ್ಲಿ ಯಾರಿಗೆ ಟಿಕೆಟ್ ಕೊಡಬಹುದು ಅನ್ನುವ ಸರ್ವೆ ಆಲ್ರೆಡಿ ಆಗಿದೆ. ಕಾಂಗ್ರೆಸ್ಗಂತೂ ಒಂದು ಸಂಶಯ ಇದೆ, ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋದು. ಆ ಕಾರಣದಿಂದಲೇ ಸರ್ವೆಯನ್ನು ಮಾಡಿದ್ದಾರೆ. ಗೆಲ್ಲೋದಕ್ಕೆ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ಗೆ ಕಾಣಿಸ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ವರದಿ ಇದು. ಲೋಕಸಮರದಲ್ಲಿ ಕಾಂಗ್ರೆಸ್ ಗೆಲ್ಲೋದಕ್ಕೆ ಶಸ್ತ್ರಾಭ್ಯಾಸ ಆಲ್ರೆಡಿ ಆರಂಭಿಸಿ ಆಗಿದೆ. ಕಾಂಗ್ರೆಸ್ಗೆ ಈಗ ಕಾಡ್ತಾ ಇರುವುದು ಅಂತ ಹೇಳಿದ್ರೆ ಸುಮಾರು 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಕಾಡುತ್ತಿದೆ ಕಾಂಗ್ರೆಸ್ಗೆ. ಆಲ್ರೆಡಿ ಸರ್ವೆ ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಯಾರಿಗೆ ಟಿಕೆಟ್ ಕೊಟ್ಟರೆ ಆ ಕ್ಷೇತ್ರದಲ್ಲಿ ಇವರು ಪಾರುಪತ್ಯ ಎಷ್ಟಿದೆ, ಗೆಲ್ಲುವ ಸಾಧ್ಯತೆಗಳಿದೆಯಾ, ಲೆಕ್ಕಾಚಾರಗಳೇನು, ಜಾತಿ ಸಮೀಕರಣ ಏನು, ಇದೆಲ್ಲದರ ಒಂದಿಷ್ಟು ಲೆಕ್ಕಾಚಾರದಲ್ಲೇ 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳಿಗೆ ಬಿಜೆಪಿ ಕಳೆದ ಬಾರಿ ಸುಮಾರು 25 ಕ್ಷೇತ್ರವನ್ನ ಗೆದ್ದಿತ್ತು. ಅವರಿಗೆ ಟಗ್ ಆಫರ್ ಕೊಡಬೇಕು ಅಂತ ಹೇಳಿದ್ರೆ ಈ ಬಾರಿ ಬಹಳ ಕೇರ್ಫುಲ್ ಆಗಿ ಚುನಾವಣೆಯನ್ನು ಎದುರಿಸಬೇಕು. ಟಿಕೆಟ್ ಕೊಡುವ ವಿಚಾರದಿಂದ ಹಿಡಿದು ಮತ್ತೆ ಜಾತಿ ಲೆಕ್ಕಾಚಾರದಿಂದ ಹಿಡಿದು ಎಲ್ಲವೂ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಲೋಕಸಭಾ ಚುನಾವಣೆಯಲ್ಲಿ. ಆಲ್ರೆಡಿ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿರುವಂಥ ಕಾಂಗ್ರೆಸ್ ಅದೇ ಸ್ಟ್ರಾಟಜಿಯನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಳಸಿಕೊಂಡು ಗೆಲ್ಲೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಈ ನಿಟ್ಟಿನಲ್ಲೇ ಈಗ ಬಹಳ ಸೂಕ್ಷ್ಮತೆಯಿಂದ ಗಮನಿಸ್ತಾ ಇದೆ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಪ್ರಬಲ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ಗೆ ಕಾಡುತ್ತಿದೆ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ.